ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ಇವತ್ತಿನ ಮುಖ್ಯಾಂಶಗಳೇನೆಂದರೆ, ರಾಜ್ಯದ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಅವರ ಖಾತೆಗೆ ಜಮಾ ಆಗುತ್ತೆ. ಇನ್ನು 3-4 ದಿನಗಳಲ್ಲೇ ನಿಮ್ಮ ಖಾತೆಗೆ ಜಮಾ ಆಗುವಂತ ಸಾಧ್ಯತೆ ಮತ್ತು ಶಕ್ತಿ ಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆ. ಹೌದು ಗೆಳೆಯರೇ, ಜೂನಿನಿಂದಲೇ ಯಾವ ಮಹಿಳೆಯರಿಗೆ ಹೊಸ ನಿಯಮ ಜಾರಿಗೆ ಬರಲಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯದ ರೈತರಿಗೆ ಗುಡ್ ನ್ಯೂಸ್. ಹೌದು ಗೆಳೆಯರೇ, ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಳ ಮತ್ತು ವಾಹನ ಸವಾರದಾರರಿಗೆ ಬಿಗ್ ಶಾಕ್. ಹೌದು ಗೆಳೆಯರೇ, ಪೆಟ್ರೋಲ್ ಡೀಸೆಲ್ ಬೆಲೆ 3ಕ್ಕೆ ಏರಿಕೆಯಾಗಿದೆ ಹಾಗೂ 60 ವರ್ಷದ ದಾಟಿದ ನಂತರ ಸರ್ಕಾರದಿಂದ, ಅಂದರೆ 60 ವಯಸ್ಸಿನ ನಂತರ ಮೋದಿ ಸರ್ಕಾರದಿಂದ 3,000 ರೂಪಾಯಿ ಪಿಂಚಣಿ ಬರುತ್ತೆ. ಹಾಗಾದ್ರೆ ಅದಕ್ಕೆ ಯಾವ ಯೋಜನೆಗೆ ಸೇರಬೇಕು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ರಾಜ್ಯದ ಲಕ್ಷಾಂತರ ಮಹಿಳೆಯರು ಅತ್ಯಂತ ಕುತೂಹಲದಿಂದ ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆ ಹಣವು ಬಿಡುಗಡೆ ಬಗ್ಗೆ ಕುರಿತು ಈಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಭರ್ಜರಿ ಅಪ್ಡೇಟ್ ಅನ್ನು ನೀಡಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ವಿಳಂಬವಾಗಿದ್ದ ಹಣವು ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ ಕೈ ಸೇರಲಿದೆ ಎಂದು ಮಹಿಳೆಯರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸಿದಂತಾಗಿದೆ. ಹಾಗಾದರೆ ಬೆಳಗಾವಿ ಜಿಲ್ಲೆಯ ಬಾಗುನೂರು ಗ್ರಾಮದ ಸುಪ್ರಸಿದ್ಧ ದೇವಾಲಯದಂತಹ ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿ ಅವರು ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮ ವರ್ತಿದವರಿಗೆ ಮಾತಾಡಿದ ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳು ವಿತರಣೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಾರ್ಚ್ ತಿಂಗಳ ಮತ್ತು ಬಾಕಿ ಹಣ ಇರುವಂತಹ 2,000 ರೂಪಾಯಿಗಳು ಕಂತು ಇನ್ನು 4 ದಿನಗಳಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುವಂತ ಅಥವಾ ವರ್ಗಾವಣೆ ಮೂಲಕ ತಲುಪಲಿದೆ ಎಂದು ಕೂಡ ಹೇಳಿದ್ದಾರೆ. ಏಪ್ರಿಲ್ ತಿಂಗಳ ಕಂತು ಕೂಡ ಮುಂದಿನ 8 ಅಥವಾ 10 ದಿನಗಳ ಒಳಗಾಗಿ ವಿತರಿಸಲು ಸರ್ಕಾರವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣವು ವಿಳಂಬವಾದರೂ ಕೂಡ ಈಗ ಗೃಹಲಕ್ಷ್ಮಿ ಹಣ ಯೋಜನೆ ಕೂಡ ಸರ್ಕಾರದ ಅತ್ಯಂತ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾಗಿದ್ದು, ಕೆಲವು ಮಾನದಂಡಗಳ ಆಧಾರದ ಮೇಲೆ ಯಾರ್ಯಾರಿಗೆ ಇದು ಒದಗಿಸುತ್ತದೆ ಅಥವಾ ಅವರ ಖಾತೆಗೆ ಜಮಾ ಆಗುತ್ತದೆ ಎಂಬ ವಿವರವನ್ನು ತಿಳಿಸುತ್ತೇವೆ, ತಿಳಿದುಕೊಳ್ಳಿ ಗೆಳೆಯರೆ. ಆಹಾರ ಇಲಾಖೆ ನೀಡಿರುವಂತಹ ಅಂತ್ಯೋದಯ BPL ಕಾರ್ಡ್ ಅಥವಾ APL ಕಾರ್ಡ್ಗಳನ್ನು ಕುಟುಂಬದ ಯಜಮಾನಿ ಎಂದು ಗುರುತಿಸಲ್ಪಟ್ಟ ಮಹಿಳೆಯರಿಗೆ ಈ ಸೌಲಭ್ಯ ಅರ್ಹರಾಗಿರುತ್ತಾರೆ ಮತ್ತು ಕುಟುಂಬದ ಯಜಮಾನಿ ಅಥವಾ ಆಕೆಯ ಪತಿ ಆದಾಯ ತೆರಿಗೆ ಮಾಡುತ್ತಿದ್ದರೆ ಪಾವತಿಸುತ್ತಿದ್ದರೆ ಅಂಥವರಿಗೆ ಈ ಯೋಜನೆ ಅರ್ಹರಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಒಂದು ವೇಳೆ ಕುಟುಂಬದ ಯಜಮಾನಿ ಅಥವಾ ಆಕೆಯ ಪತಿ GST ರಿಟರ್ನ್ ಸಲ್ಲಿಸುತ್ತಿದ್ದರೆ ಅವರಿಗೂ ಕೂಡ ಈ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ ಎಂದು ಕೂಡ ಹೇಳಲಾಗಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡಂತಹ ಮಹಿಳೆಯರಿಗೆ ಬಾಕಿ ಇರುವಂತಹ ಹಣವು ಹಂತವಾಗಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ಕೂಡ ಹೇಳಿದ್ದಾರೆ. ಇದರಿಂದಾಗಿ ಆರ್ಥಿಕದಲ್ಲಿ ಸಂಕಷ್ಟ ಇರುವಂತಹ ಮಹಿಳೆಯರಿಗೆ ದೊಡ್ಡ ಮಟ್ಟದ ಆಸರೆ ಸಿಗಲಿದೆ ಮತ್ತು ಸಚಿವರು ಅಧಿಕೃತ ಹೇಳಿಕೆಯ ಪ್ರಕಾರ ಕೆಲವು ದಿನಗಳಿಂದ ಗೊಂದಲದಲ್ಲಿದ್ದಂತಹ ಮಹಿಳೆಯರಿಗೆ ಇದು ಸಮಾಧಾನವನ್ನು ತಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಶಕ್ತಿ ಯೋಜನೆ. ಹೌದು ಗೆಳೆಯರೆ, ಶಕ್ತಿ ಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆ ಜೂನಿನಿಂದಲೇ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಮಹಿಳೆಯರಿಗೆ ಹೊಸ ನಿಯಮವು ಜಾರಿಗೆ ಬರಲಿದೆ ಎಂದು ಕೂಡ ಹೇಳಲಾಗುತ್ತಿದೆ ಮತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡುತ್ತಿರುವಂತಹ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬಂದಿದ್ದಾಗಿದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಮಹತ್ವದ ನಿರ್ಧಾರ ಮಾಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಫ್ರೀ ಬಸ್ನಲ್ಲಿ ಓಡಾಡುತ್ತಿರುವಂತಹ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡುವಂಥ ತೀರ್ಮಾನ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಫ್ರೀ ಬಸ್ನಲ್ಲಿ ಓಡಾಡುತ್ತಿರುವಂತಹ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಪಡೆಯಲು ಕಾರ್ಡ್ ಹೊಂದಿದವರು ಮಾತ್ರ ಕಡ್ಡಾಯವಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದಿರುವಂತಹ ಅಂದರೆ ಉಚಿತ ಬಸ್ ಪ್ರಯಾಣ ಒದಗಿಸುವ ಶಕ್ತಿ ಯೋಜನೆ ಕಳೆದ 2.5 ವರ್ಷಗಳಿಂದ ಅಂದರೆ ಜನವರಿ 2026 ತನಕ KSRTC, BMTC ಮತ್ತು NWRTC ಮತ್ತು KKRTC ಸೇರಿ 4 ಸಾರಿಗೆ ಸಂಸ್ಥೆಗಳು 660 ಕೋಟಿಗೂ ಅಧಿಕ ಉಚಿತ ಪ್ರಯಾಣಗಳನ್ನು ರಾಜ್ಯದ ಮಹಿಳೆಯರಿಗೆ ಮಾಡಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ರಾಜ್ಯಾದ್ಯಂತ ನಿತ್ಯ ಸರಾಸರಿ 76 ಲಕ್ಷ ಮಹಿಳೆಯರು ಉಚಿತ ಪ್ರಯಾಣವನ್ನು ಸೇವೆಯನ್ನು ಲಾಭ ಪಡೆಯುತ್ತಿದ್ದಾರೆ. ಇದೀಗ ಎಲ್ಲ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಸರ್ಕಾರವು ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಜಾರಿಗೆ ತರುವುದು ಹೇಗೆಂದು ತಿಳಿದುಕೊಳ್ಳೋಣ. ಶಕ್ತಿ ಯೋಜನೆಯ ಪಾರದರ್ಶಕತೆ, ಆರ್ಥಿಕ ಹೊಣೆಗಾರಿಕೆ ಮತ್ತು ದತ್ತಾಂಶ ನಿರ್ವಹಣೆಗೆ ಸ್ಮಾರ್ಟ್ ಕಾರ್ಡ್ ಅನುಕೂಲವಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಲೆಕ್ಕಾಚಾರದಲ್ಲಿ ವೆಚ್ಚದ ಸರ್ಕಾರದಿಂದ ಯೋಜನಾ ವೆಚ್ಚ ಪಾವತಿ ವಿಚಾರಕ್ಕೆ ಪರಿಹಾರ ಸಿಗಲಿದೆ. ಶಕ್ತಿ ಯೋಜನೆಯ ಈ ಕಾರ್ಡ್ ಜಾರಿಗೆ ತರಬೇಕು ಎಂದು ಸಾರಿಗೆ ಸಂಸ್ಥೆಗಳ ಹಾಗೂ ನೌಕರರ ಬೇಡಿಕೆಯೂ ಕೂಡ ಆಗಿದೆ ಎಂದು ಕೂಡ ಹೇಳಬಹುದು. ಹಾಗಾದರೆ ಸ್ಮಾರ್ಟ್ ಕಾರ್ಡ್ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಗೆಳೆಯರೆ. ಆರೋಗ್ಯ ಇಲಾಖೆಯ ಆಯುಷ್ಮಾನ್ ಕಾರ್ಡ್ ಮಾದರಿಯಲ್ಲಿಯೇ ಈ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಕೂಡ ಇರುತ್ತದೆ. ಕಾರ್ಡಿನಲ್ಲಿ ಫಲಾನುಭವಿಗಳು ಹೆಸರು, ದೃಢೀಕರಣ ಸಂಖ್ಯೆ, ಗುರುತಿನ ಚೀಟಿ ಸಂಖ್ಯೆ, ಫೋಟೋ ಇರಬೇಕಾಗುತ್ತದೆ. ಟಿಕೆಟ್ ನೀಡುವಾಗ ದೃಢೀಕರಣ ಸಂಖ್ಯೆಯಲ್ಲಿ ಕಂಡಕ್ಟರ್ಗಳು ತಮ್ಮ ETMನಲ್ಲಿ ನಮೂದಿಸಬೇಕು. ಅಲ್ಲದೆ ಕಾರ್ಡಿನಲ್ಲಿ ಮೈಕ್ರೋಚಿಪ್ ಅಳವಡಿಸಿ
ಸ್ಟೈಪಿಂಗ್ ಮತ್ತು ಅಥವಾ ಸ್ಟೈಫೆ ಮಾದರಿಯಲ್ಲಿ ಬಳಸುವಂಥ ಸೌಲಭ್ಯ ಕೂಡ ಇದು ತರಬಹುದಾಗಿದೆ. ಸ್ಮಾರ್ಟ್ ಕಾರ್ಡ್ ಯಾರ್ಯಾರು ಕೊಡುತ್ತಾರೆ ಅಂದರೆ KSRTC ಸೇರಿದಂತೆ 4 ನಿಗಮಗಳ ಪರವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಯೋಜನೆಯ ಸಂಪೂರ್ಣ ಅನುಷ್ಠಾನಕ್ಕಾಗಿ ಅರ್ಹ ಸಿಸ್ಟಮ್ ಇಂಟಿಗ್ರೇಟರ್ ಸಂಸ್ಥೆಗೆ ಟೆಂಡರ್ ಆಹ್ವಾನಿಸಲು ನಿರ್ಧರಿಸಲಾಗಿದೆ. ಸ್ಮಾರ್ಟ್ ಕಾರ್ಡ್ಗಳನ್ನು ಸಂಸ್ಥೆಗಳೇ ಮಹಿಳೆಯರಿಗೆ ವಿತರಣೆ ಮಾಡಲಿವೆ ಮತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಹಾಗೂ ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಸಂಸ್ಥೆಗಳ ಮೂಲಕ ಕಾರ್ಡ್ ವಿತರಣೆ ಮಾಡಬಹುದೆಂದು ಕೂಡ ಊಹಿಸಲಾಗಿದೆ. ಉಚಿತವೋ ಅಥವಾ ಇದರ ನಿಗದಿಯನ್ನು ದರ ಏನಾದರೂ ಮಾಡಲಾಗಿದೆಯಾ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ಗೆ ಯಾವುದೇ ದರ ನಿಗದಿ ಮಾಡಿಲ್ಲ. ಎಲ್ಲ ಮಹಿಳೆಯರಿಗೂ ಉಚಿತವಾಗಿಯೇ ಕಾರ್ಡ್ ಸಿಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸರ್ಕಾರವು ಸ್ಮಾರ್ಟ್ ಕಾರ್ಡ್ಗೆ ಯಾವಾಗ ಜಾರಿಗೆ ತರುತ್ತದೆ ಎಂದರೆ ಸರ್ಕಾರ ಇನ್ನೂ ಕಾರ್ಡ್ ಉತ್ಪಾದನೆ ಅಥವಾ ವಿತರಣೆಗೆ ಸೂಕ್ತ ಸಂಸ್ಥೆಗಳನ್ನು ಹುಡುಕಲು ಟೆಂಡರ್ ಆಹ್ವಾನಿಸಿದೆ. ಅಷ್ಟೇ ಅಲ್ಲದೆ ಟೆಂಡರ್ ಪ್ರಕ್ರಿಯೆ ಮುಗಿದ ಬಳಿಕ ವಿತರಣೆ ಕನಿಷ್ಠ 3 ತಿಂಗಳಲ್ಲಿ ಬೇಕಾಗುತ್ತದೆ ಮತ್ತು ಮುಂಬರುವ ಜೂನ್ ತಿಂಗಳ ವೇಳೆಗೆ ಶಕ್ತಿ ಯೋಜನೆಗೆ 3 ವರ್ಷವಾಗಲಿದ್ದು ಈ ಸಂದರ್ಭದಲ್ಲಿ ಹೊಸ ವ್ಯವಸ್ಥೆ ಜಾರಿಗೆ ಬರಬಹುದೆಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ರಾಜ್ಯದ ರೈತರಿಗೊಂದು ಗುಡ್ ನ್ಯೂಸ್. ಹೌದು ಗೆಳೆಯರೆ, ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಳ ಆಗಲಿದೆ. ಹೌದು ಗೆಳೆಯರೆ, 14 ಖಾರಿಫ್ ಬೆಳೆಗಳಿಗೆ ಹೊಸ MSP ಘೋಷಣೆ ಮತ್ತು ತೊಗರಿ ಹಾಗೂ ಸೂರ್ಯಕಾಂತಿ ಬೆಳೆಗಾರರಿಗೆ ಹೆಚ್ಚಿನ ಲಾಭ ಮತ್ತು 2.6 ಲಕ್ಷ ಕೋಟಿ ರೂಪಾಯಿ ರೈತರಿಗೆ ಪಾವತಿ ಸಾಧ್ಯತೆ. ರೈತರ ಸಮುದಾಯಕ್ಕೆ ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ ಪ್ರಕಟವಾಗಿದೆ. 2026-27ರ ಮಾರುಕಟ್ಟೆ ಹಂಗಾಮಿಗಳಲ್ಲಿ 14 ಖಾರಿಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಗೆಳೆಯರೆ. ಹೌದು ಗೆಳೆಯರೆ, ಸೂರ್ಯಕಾಂತಿ ಬೆಳೆ ಬೆಳೆಸುವಂಥ ರೈತರಿಗೆ ಈ ಬಾರಿ ವಿಶೇಷ ಲಾಭ ಸಿಗಲಿದೆ ಮತ್ತು ಸೂರ್ಯಕಾಂತಿ ಬೀಜದ ಬೆಲೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 622 ರೂಪಾಯಿ ಏರಿಕೆ ಮಾಡಲಾಗುತ್ತಿದೆ ಮತ್ತು ಹತ್ತಿಗೆ 557 ರೂಪಾಯಿ ಹೆಚ್ಚಳಿಕೆ ಹಾಗೂ 515 ರೂಪಾಯಿ ಮತ್ತು ಎಳ್ಳಿಗೆ 500 ರೂಪಾಯಿ ಹೆಚ್ಚುವರಿ MSP ಘೋಷಿಸಲಾಗಿದೆ ಗೆಳೆಯರೆ. ಇದಕ್ಕೆ ಜೊತೆಗೆ ಗ್ರೇಡ್ A ಭತ್ತಕ್ಕೆ 2461 ರೂಪಾಯಿ ಮತ್ತು ಹೈಬ್ರಿಡ್ ಜೋಳಕ್ಕೆ 4023 ರೂಪಾಯಿ ಹಾಗೂ ಸಜ್ಜೆಗೆ 2900 ರೂಪಾಯಿ ಮತ್ತು ತೊಗರಿ ಬೇಳೆಗೆ 8450 ರೂಪಾಯಿ ಬೆಂಬಲ ಬೆಲೆ ನಿಗದಿಯಾಗಿದೆ ಗೆಳೆಯರೆ. ಸರ್ಕಾರ ಲೆಕ್ಕಾಚಾರ ಪ್ರಕಾರ ಮುಂಗಾರು ಹಂಗಾಮಿನಲ್ಲಿ 824 ಲಕ್ಷ ಮೆಟ್ರಿಕ್ ಟನ್ಗಳು ಹೆಚ್ಚು ಬೆಳೆಗಳಿಗೆ ಖರೀದಿಸುವಂತ ನಿರೀಕ್ಷೆಯಲ್ಲಿದೆ. ಇದರಿಂದ ರೈತರಿಗೆ ಒಟ್ಟು 2.6 ಲಕ್ಷ ಕೋಟಿ ರೂಪಾಯಿ ಹಣ ಪಾವತಿಯಾಗಲಿದೆ ಎಂದು ಕೂಡ ಕೇಂದ್ರ ಸರ್ಕಾರದ ಸಚಿವ ಅಶ್ವಿನ್ ವೈಷ್ಣವ್ ತಿಳಿಸಿದ್ದಾರೆ. ಬೆಲೆ ಏರಿಕೆಯಿಂದ ರೈತರ ಆದಾಯವು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಜೊತೆಗೆ ಕೃಷಿ ಚಟುವಟಿಕೆಯಲ್ಲಿ ಉತ್ತೇಜನ ಸಿಗಲಿದೆ ಎಂಬ ಅಭಿಪ್ರಾಯವನ್ನು ಕೃಷಿ ವಲಯದಲ್ಲಿ ಕೇಳಿ ಬರುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ಶಾಕಿಂಗ್ ನ್ಯೂಸ್ ಏನೆಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಏರಿಕೆ ಆಗುತ್ತಿರುವುದರಿಂದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ದರದಲ್ಲಿ ತಲಾ 3 ರೂಪಾಯಿ ಹೆಚ್ಚಳವಾಗಿದೆ ಎಂದು ಕೂಡ ವರದಿ ಬಂದಿದೆ ಗೆಳೆಯರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳವಾಗಿದ್ದು ದೆಹಲಿಯಲ್ಲಿ ಪೆಟ್ರೋಲ್ ದರ ಇವತ್ತು 100 ರೂಪಾಯಿಗಳಿಗಿಂತ ಗಡಿ ದಾಟಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಡೀಸೆಲ್ ಬೆಲೆಯು ಕೂಡ ಗಣನೀಯವಾಗಿ ಏರಿಕೆಯಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಪಶ್ಚಿಮ ಏಷ್ಯಾದಲ್ಲಿರುವಂತಹ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಪೂರೈಕೆಯಲ್ಲಿನ ವ್ಯತ್ಯದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆಗಿರುವುದು ಬದಲಾವಣೆಗೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ. ಕಳೆದ ಕೆಲವು ಸಮಯದಿಂದ ಸ್ಥಿರವಾಗಿದ್ದ ಇಂಧನದ ದರವು ಏಕಾಏಕಿ ಏರಿಕೆಯಾಗಿರುವುದು ಮತ್ತು ಸಾರ್ವಜನಿಕರಿಗೆ ಜೇಬಿನ ಕತ್ತರಿ ಹಾಕಿದಂತಾಗಿದೆ. ಸಾರಿಗೆ ವೆಚ್ಚ ಹೆಚ್ಚಾಗುತ್ತಿರುವುದರ ಕಾರಣ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆಯಾಗುವ ಆತಂಕ ಹೆಚ್ಚಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ತೈಲ ಕಂಪನಿಗಳು ಅನುಭವಿಸುತ್ತಿರುವಂತಹ ನಷ್ಟದಲ್ಲಿ ಸರಿದೂಗಿಸಲು ಈ ಕ್ರಮವು ಅನಿವಾರ್ಯ ಎಂದು ಮೂಲಗಳು ತಿಳಿಸಿವೆ ಎಂದು ಹೇಳಲಾಗುತ್ತಿದೆ. ಮತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ದರವು ಪ್ರತಿ ಲೀಟರ್ಗೆ 3 ರೂಪಾಯಿ ಏರಿಕೆಯಾಗಿದ್ದು ಇಂಧನ ದರ ಏರಿಕೆ ಬಗ್ಗೆ ತೈಲ ಕಂಪನಿಗಳು ಬೆಳಿಗ್ಗೆ ಘೋಷಣೆಯನ್ನು ಮಾಡಿದ್ದು ತಕ್ಷಣವೇ ಜಾರಿಗೆ ತರಲಿದೆ. ಅಲ್ಲದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಸುಮಾರು 3 ರೂಪಾಯಿ ಏರಿಕೆಗೆ ತಕ್ಷಣವೇ ಪರಿಷ್ಕೃತ ದರ ಅಸ್ತಿತ್ವಕ್ಕೆ ಬಂದಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಬೆಂಗಳೂರಿನಲ್ಲಿ 106 ರೂಪಾಯಿ ದಾಟಿದಂತಹ ಪೆಟ್ರೋಲ್ ಬೆಲೆ ಇಂಧನವು ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 3.27 ರೂಪಾಯಿ ಏರಿಕೆಯಾಗಿದ್ದು ಡೀಸೆಲ್ ಬೆಲೆ ಲೀಟರ್ಗೆ 3.12 ರೂಪಾಯಿ ಆಗಿದ್ದು ಈ ಹಿಂದೆ ಪೆಟ್ರೋಲ್ ಬೆಲೆ 102 ರೂಪಾಯಿ 90 ರೂಪಾಯಿ ಇದ್ದಿದ್ದು ಈಗ 106 ರೂಪಾಯಿ 17 ರೂಪಾಯಿ ಆಗಿದೆ ಮತ್ತು ಡೀಸೆಲ್ ಬೆಲೆಯು 90.98 ರೂಪಾಯಿ ಇದ್ದಿದ್ದು ಈಗ 94.10 ರೂಪಾಯಿಗೆ ಆಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ವಿಶೇಷ ಮಹತ್ವದ ಮಾಹಿತಿ ಏನೆಂದರೆ ಖಾಸಗಿ ಉದ್ಯೋಗವಿಲ್ಲದಿದ್ದರೂ ಅಥವಾ PF ಸೌಲಭ್ಯವಿಲ್ಲದಿದ್ದರೂ ಸಹ ನೀವು ಯಾವುದೇ ಪ್ರಕಾರದ ಭವಿಷ್ಯ ಬಗ್ಗೆ ಇನ್ಮೇಲೆ ಚಿಂತಿಸಬೇಕಾಗಿಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಒಂದು ವಿಶೇಷ ಯೋಜನೆಯನ್ನು ಜಾರಿಗೆ ತಂದಿದೆ ಗೆಳೆಯರೆ. ಹೌದು ಗೆಳೆಯರೆ, ಇದರ ಮೂಲಕ 60 ವರ್ಷದ ತುಂಬಿದ ನಂತರ ನಿಮಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿಗಳು ವರೆಗೂ ಸಹ ಪಿಂಚಣಿ ಲಭ್ಯವಾಗುತ್ತದೆ. ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಅಂದರೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಅಡಿಯಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡುವುದರ ಮೂಲಕ ಜೀವನ ಪರ್ಯಂತ
ಆರ್ಥಿಕ ಭದ್ರತೆಯನ್ನು ಮಾಡಿಕೊಳ್ಳಬಹುದು. ಹಾಗಾದರೆ ಯಾರಿಗೆಲ್ಲ ಈ ಯೋಜನೆಯು ಅನ್ವಯಿಸುತ್ತದೆ ಎಂದರೆ, ಈ ಯೋಜನೆಯು ಬೀದಿ ವ್ಯಾಪಾರಿಗಳಿಗೆ, ರಿಕ್ಷಾ ಚಾಲಕರಿಗೆ, ಮನೆ ಕೆಲಸದವರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ಬಿಡಿ ಕಾರ್ಮಿಕರಿಗೂ ಸಹ ಶ್ರಮಿಕ ವರ್ಗಕ್ಕೆ ವರದಾನವಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಯಾಕೆಂದರೆ ತಿಂಗಳಿಗೆ 15,000ಕ್ಕಿಂತಲೂ ಕಡಿಮೆ ಆದಾಯ ಹೊಂದಿರುವಂತಹ ಯಾರು ಬೇಕಾದರೂ ಸಹ ಈ ಯೋಜನೆಗೆ ಸೇರಬಹುದಾಗಿದೆ. ಶಾಶ್ವತ ಉದ್ಯೋಗ ಇಲ್ಲವಿದ್ದರೂ ಇದು ಸುರಕ್ಷಿತ ಹೂಡಿಕೆಯಾಗಿದೆ ಎಂದು ಕೂಡ ಹೇಳಬಹುದು. ವಯಸ್ಸಿನ ಮಿತಿ ಅಥವಾ ಹೂಡಿಕೆ ಎಷ್ಟು ಪರಿ ಮಾಡಬಹುದೆಂದರೆ 18 ವರ್ಷದಿಂದ 40 ವರ್ಷ ಒಳಗಿನ ಭಾರತೀಯ ನಾಗರಿಕರು ಇದರಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ನಿಮ್ಮ ವಯಸ್ಸಿನ ಆಧಾರದ ಮೇಲೆ ನಿಮ್ಮ ತಿಂಗಳಿಗೆ ಪ್ರತಿ 55 ರೂಪಾಯಿನಿಂದ 200 ರೂಪಾಯಿವರೆಗೂ ಸಹ ಪಾವತಿಸಬೇಕಾಗುತ್ತದೆ. ನೀವು ಎಷ್ಟು ಬೇಗ ಈ ಯೋಜನೆಗೆ ಸೇರುತ್ತೀರೋ ಅಷ್ಟೇ ಕಡಿಮೆ ನಿಮಗೆ ಮೊತ್ತವು ಸಹ ಪ್ರೀಮಿಯಂ ರೂಪದಲ್ಲಿ ಕಟ್ಟಬೇಕಾಗುತ್ತದೆ. ಜೀವನ ಪರ್ಯಂತ ಪಿಂಚಣಿ ಗ್ಯಾರಂಟಿದ್ದು ಆಗಿದೆ ಗೆಳೆಯರೆ. ನೀವು 60 ವರ್ಷದವರೆಗೂ ಸತತವಾಗಿ ಕೊಡುಗೆ ನೀಡಿದರೆ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಒಂದು ವೇಳೆ ಪಿಂಚಣಿದಾರರು ಮರಣ ಹೊಂದಿದರೆ ಅವರ ಸಂಗಾತಿಗೆ ಕುಟುಂಬ ಪಿಂಚಣಿ ರೂಪದಲ್ಲಿ ಅರ್ಧದಷ್ಟು ಅಂದರೆ 1,500 ರೂಪಾಯಿ ಹಣ ಸಿಗಲಿದೆ. ಇದು ಕುಟುಂಬಕ್ಕೆ ದೊಡ್ಡ ಆಸರೆ ಆಗಲಿದೆ ಎಂದು ಕೂಡ ಹೇಳಲಾಗುತ್ತದೆ. ಅಂದರೆ ಆರ್ಥಿಕ ಭದ್ರತೆ ಮುಖ್ಯ ಉದ್ದೇಶವಾಗಿರುತ್ತದೆ. ದೇಶದಲ್ಲಿ PF ಅಥವಾ ESF ಸೌಲಭ್ಯವಿಲ್ಲದ ಕೋಟ್ಯಾಂತರ ಜನರಿದ್ದಾರೆ. ಅಂಥವರು ವೃದ್ಧ ಅವಸ್ಥೆಯಲ್ಲಿ ಕಷ್ಟಪಡಬಾರದು ಎಂದು ಈ ಯೋಜನೆಯು ಹಿಂದಿನ ಮಾಸ್ಟರ್ ಪ್ಲಾನ್ ಅಧಿಕಾರಿಗಳ ಪ್ರಕಾರ ಇದು ಕಡು ಬಡವರಿಗೂ ಸಹ ಹಳೆಗಾಲದ ಬಗ್ಗೆ ಧೈರ್ಯ ನೀಡುವಂತಹ ಒಂದು ಯೋಜನೆ ಆಗಿದೆ ಎಂದು ಕೂಡ ಹೇಳಬಹುದಾಗಿದೆ. ನೋಂದಣಿ ಮಾಡಿಕೊಳ್ಳುವುದು ಹೇಗೆ ಅಂತಂದರೆ, ಈ ಯೋಜನೆಗೆ ಸೇರಲು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಗೆ ವಿವರಗಳು ಇದ್ದರೆ ಸಾಕು. ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಪ್ರತಿ ತಿಂಗಳು ಆಟೋ ಡೆಬಿಟ್ ಸೌಲಭ್ಯದ ಮೂಲಕವೇ ನಿಮ್ಮ ಖಾತೆಯಿಂದ ಹಣವು ಕಡಿತಗೊಳಿಸಲಾಗುತ್ತದೆ. ಎಲ್ಲಿ ಅರ್ಜಿ ಸಲ್ಲಿಸಬೇಕೆಂದರೆ, ಹಳ್ಳಿಗಾಡಿನ ಜನರು ಕೂಡ ತಮ್ಮ CSC ಕೇಂದ್ರಗಳ ಮೂಲಕವೂ ಸಹ ಅಥವಾ LIC ಅಥವಾ EPFO ಕಚೇರಿಗಳಿಗೆ ನೋಂದಣಿ ಮಾಡಿಕೊಳ್ಳಬಹುದು. ಗ್ರಾಮ ಮಟ್ಟದ ಉದ್ಯಮಿಗಳಿಗೂ ಕೂಡ ಅರ್ಜಿ ಸಲ್ಲಿಸಲು ನಿಮಗೆ ಸಹಾಯ ಮಾಡುತ್ತಾರೆ. ಆನ್ಲೈನ್ ಪೋರ್ಟಲ್ನಲ್ಲಿ ಕೂಡ ನೀವು ನಿಮ್ಮ ಜಿಲ್ಲೆಗಳ ಕೇಂದ್ರಗಳ ವಿವರವನ್ನು ಕೂಡ ಪಡೆಯಲು ಅವಕಾಶವಿರುತ್ತದೆ. ಭವಿಷ್ಯದಲ್ಲಿ ಉಳಿತಾಯಕ್ಕೆ ಸಂಪೂರ್ಣ ಇದು ಅವಕಾಶವಾಗಿರುತ್ತದೆ. ಕಡಿಮೆ ಆದಾಯದ ಕಾರ್ಮಿಕರು ವೃದ್ಧಾವಸ್ಥೆಯಲ್ಲಿ ಯಾರ ಮೇಲೂ ಕೂಡ ಅವಲಂಬಿತ ಆಗದೆ ಬದುಕಲು ಇದು ಸುವರ್ಣ ಅವಕಾಶ. ಸ್ಥಿರವಾದ ಉದ್ಯೋಗವಿಲ್ಲದ ಮತ್ತು ಸಣ್ಣ ಮೊತ್ತದ ಉಳಿತಾಯ ಬಯಸುವವರು ಕೇಂದ್ರ ಸರ್ಕಾರದ ಈ ಯೋಜನೆ ನಿಜಕ್ಕೂ ಒಂದು ಆರ್ಥಿಕ ಗುರಾಣಿ ಇದ್ದಂತೆ ಎಂದು ಕೂಡ ಹೇಳಲಾಗುತ್ತಿದೆ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಗೆಳೆಯರೆ, ನಿಮ್ಮ ಸಲಹೆಗಳೇನಾದರೂ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಾಕೆಂದರೆ ಮುಂದಿನ ಅಪ್ಡೇಟ್ಗೆ ನಮಗೆ ಅನುಕೂಲವಾಗುತ್ತದೆ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.